Okay. Next concept is heating effect of electric current. Heating effect of electric current. ಇದನ್ನು ಬಹಳ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಏನಾಗುತ್ತೆ, ವೆನೆವರ್ ಕರೆಂಟ್ ಫ್ಲೋಸ್ ಥ್ರೂ ಎನಿ ಎಲೆಕ್ಟ್ರಿಕಲ್ ಡೆವೈಸಸ್, ಯಾವುದೇ ಎಲೆಕ್ಟ್ರಿಕಲ್ ಡೆವೈಸ್ಗಳ ಮುಖಾಂತರ ಕರೆಂಟ್ ಫ್ಲೋ ಆಯಿತು ಅಂತಂದರೆ, ದೆನ್ ಅ ಪಾರ್ಟ್ ಆಫ್ ಎನರ್ಜಿ ಈಸ್ ಯೂಸ್ಡ್ ಫಾರ್ ದಿ ಯೂಸ್ಫುಲ್ ವರ್ಕ್ and a part of energy is dissipated in the form of heat. Whenever current continuously flows through the electrical devices for a long time, then a part of energy is used for the useful work and a part of energy is dissipated in the form of heat energy. And this effect is called as the heating effect of electric current anta ಕರೀತೀವಿ. ಫಾರ್ ಎಕ್ಸಾಂಪಲ್, ಫ್ಯಾನ್ ಸ್ಟಾರ್ಟ್ ಮಾಡ್ತೀರಿ. ಸೊ ಫ್ಯಾನ್ ಸ್ಟಾರ್ಟ್ ಮಾಡೋದು ಅಂದರೆ ಅರ್ಥ ಏನು, ಅದಕ್ಕೆ ಎಲೆಕ್ಟ್ರಿಕ್ ಎನರ್ಜಿಯನ್ನು ಕೊಡೋದು. ಆ ಎಲೆಕ್ಟ್ರಿಕ್ ಎನರ್ಜಿ ಕೊಟ್ಟಾಗ ಫ್ಯಾನ್ ತಿರುಗ್ಲಿಕ್ಕೆ ಚಾಲೂ ಮಾಡ್ತದೆ. ಆ್ಯಂಡ್ ಪಾರ್ಟ್ ಆಫ್ ಎನರ್ಜಿ ಈಸ್ ಯೂಸ್ಡ್ ಫಾರ್ ಯೂಸ್ಫುಲ್ ವರ್ಕ್ ಲೈಕ್ ಗಾಳಿ ಬೀಸಲಿಕ್ಕೆ. ಸೊ ಕಂಟಿನ್ಯೂಸ್ ಎನರ್ಜಿ ಫ್ಲೋ ಆಗ್ತದೆ. ದೆನ್ ಫಾರ್ ಅ ಲಾಂಗ್ ಟೈಮ್ ಫ್ಯಾನ್ ಚಾಲು ಇಟ್ರಿ ಅಂದರೆ ಏನಾಗ್ತದೆ, ಬಿಸಿ ಗಾಳಿ ಬರ್ಲಿಕ್ಕೆ ಚಾಲು ಆಗ್ತದೆ, ಫ್ಯಾನ್ ಬಿಸಿ ಆಗ್ಲಿಕ್ಕೆ ಚಾಲು ಆಗ್ತದೆ. ಯಾಕೆ? ಬಿಕಾಸ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನಿಮಗೊಂದು ಕತೆ ಹೇಳ್ತೀನಿ, ನನ್ನ ಲೈಫಲ್ಲಿ ಆಗಿದ್ದು. ನಾವು ಸಣ್ಣವರಿದ್ದಾಗ HD ಕುಲಕರ್ಣಿ ಸರ್ ಹತ್ರ ಟ್ಯೂಷನ್ಗೆ ಹೋಗ್ತಿದ್ವಿ. ಸಂಡೇ ಬಂತು ಅಂದರೆ ಸಂಡೇಕೊಮ್ಮೆ ಉದಯ TV ಒಳಗೆ ಚಲೋ ಪಿಕ್ಚರ್ ಹಾಕೋರು. ನಮಗೆ ಅರ್ಧ ಮನಸ್ಸು ಉದಯ TV ಒಳಗಿರ್ತಿತ್ತು, ಅರ್ಧ ಮನಸ್ಸು ಟ್ಯೂಷನ್ ಕ್ಲಾಸ್ನಾಗಿರ್ತಿತ್ತು. ಯಾಕೆ? ಫಿಲ್ಮ್ ಸಂಡೇಕೊಮ್ಮೆ ಮಾತ್ರ ಚಲೋ ಪಿಕ್ಚರ್. ಈಗ ನಂಗೆಲ್ಲ ಪಿಕ್ಚರ್ಗಳದ್ದು ಸಪ್ರೇಟ್ ಚಾನಲ್ಗಳು ಇರಲಿಲ್ಲ. ಉದಯ TV ಒಳಗೆ ಸಂಡೇ ಬಂತು ಅಂತಂದರೆ ಸ್ಯಾಟರ್ಡೇ ಸಂಡೇ 6 ಗಂಟೆಗೆ ಒಳ್ಳೆ ಫಿಲ್ಮ್ ಹಾಕೋದು. ಸೊ ಅವತ್ತು ಯಾವುದೋ ಒಂದು ಹೊಸ ಫಿಲ್ಮ್ ಹಾಕಿದ್ರು. ನಾವು ಟ್ಯೂಷನ್ ಬಿಟ್ಬಿಟ್ಟೆ. ಸೊ ಬಿಟ್ಟು ಮನೆಯಲ್ಲಿ TV ನೋಡ್ಕೊಂತ ಕುಂತಿದ್ದೆ. ಆದರೆ ಒಂದು ಕಡೆ ಅಪ್ಪ ಬರ್ತಾರೆ, ಬಂದ ತಕ್ಷಣ ಟ್ಯೂಷನ್ಗೆ ಹೋಗಿಲ್ಲ ಅಂದರೆ ಹೊಡಿತಾರೆ ಅನ್ನುವಂಥ ಅಂಜಿಕೆನೂ ಇತ್ತು. ಸೊ TV ನೋಡ್ಕೊಂಡು ಕುಂತಿದ್ದೆ. ಹೆಂಗಂದರೆ TV ಸೌಂಡ್ ಫುಲ್ ಕಡಿಮೆ ಇಟ್ಕೊಂಡು TV ಮುಂದೆನೇ ಹೋಗಿ ಕುಂತ್ಕೊಂಡು ಸೊಕಾಸಾಗಿ ಕೇಳ್ಕೊಂತ ಕುಂತಿದ್ದೆ. ಅರ್ಧ ಈ ಕಡೆ TV ಕಡೆ, ಅರ್ಧ ಹೊರಗಡೆ ಬಂದರೆ ಹೆಂಗೆ ಅಂತ ಆ ಕಡೆ. ಸೊ ನನಗೊಂದು ಏನು ಅಂತಂದರೆ, ಹೆಂಗೂ ಬೈಕ್ ತೊಗೊಂಡು ಬರ್ತಾರೆ, ಬೈಕ್ ಸೌಂಡ್ ಬರುತ್ತೆ. ಸೊ ಬೈಕ್ ಸೌಂಡ್ ಬಂದ ತಕ್ಷಣ ಬಂದ್ ಮಾಡಿಬಿಡ್ಬೇಕು ಅಂತೇಳಿ ಪೂರ್ತಿ ಸೌಂಡ್ ಕಡಿಮೆ ಇಟ್ಟು ಮುಂದ್ಗಡೆ ಕುಂತ್ಕೊಂಡು TV ನೋಡ್ತಾ ಇದ್ವಿ. ನಮ್ಮ ತಂದೆ ಬಂದರು, ಬೈಕ್ ಸೌಂಡ್ ಬಂತು. ಬಂದ ತಕ್ಷಣ TV ಬಂದ್ ಮಾಡಿ ಓದ್ಕೋತ ಕುಂತ್ವಿ. ಬಂದ ತಕ್ಷಣ ಕೇಳಿದ್ವಿ ಟ್ಯೂಷನ್ಗೆ ಯಾಕೆ ಹೋಗಿಲ್ಲ ಅಂತೇಳಿ. ಆರಾಮಿಲ್ಲ ಅಂತ ಹೇಳಿದ್ವಿ. ಆದರೂ ಅವತ್ತು ಹೊಡೆದ್ರು. ನನಗೆ ಕನ್ಫ್ಯೂಷನ್ ಆಗಿಬಿಡ್ತು. ಯಾಕೆ ಹೊಡೆದ್ರು? ಅಭ್ಯಾಸ ಮಾಡ್ಕೊಂಡು ಕೂತಿದ್ವಿ, ಆದರೂ ಹೊಡೆದ್ರಲ್ಲ ಯಾಕೆ? ಹೊಡೆದ ಮೇಲೆ ಏನಂದ್ರು, ಮಕ್ಕಳೇ ಇಷ್ಟರ TV ನೋಡ್ಕೊಂಡು ಕುಂತು ಈಗ TV ಒಂದು ಮಾಡಿರಿ ಅಂತಂದರು. ನನಗೆ ಶಾಕ್ ಆಗಿಬಿಟ್ಟೆ ನಾನು. ನಿಮ್ಗೆ ಹೆಂಗೆ ಗೊತ್ತಾಯಿತು? ಹೋಗಿ TV ಮೇಲೆ ಕೈ ಇಟ್ಟು, TV ಬಿಸಿ ಇತ್ತಂದರೆ ಇಷ್ಟೊತ್ತು ಚಾಲು ಇತ್ತು, ಈಗ ಬಂದಾಗ್ಯದ ಅಂತ ಹೇಳಿದ್ರು. ದ್ಯಾಟ್ ಈಸ್ ಅ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. So what is heating effect of electric current? When current flows continuously for a long time through any electrical devices, then that electrical device get heated. It means part of energy is used for the useful work and part of energy is dissipated in the form of heat energy, and it is called as the heating effect of electric current anta ಕರೀತೀವಿ. ಅರ್ಥ ಆಯ್ತಾ? ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ದಟ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಯೂಸ್ಡ್ ಫಾರ್ ಇದಕ್ಕೆ ಬಲ್ಬ್ ಉರಿತದಲ್ಲ, ಬಲ್ಬ್ ಉರಿಲಿಕ್ಕೆ ಕಾರಣ ಏನು? ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟೇ ಕಾರಣ. ಓಕೆ. ಸೊ ಎಲೆಕ್ಟ್ರಿಕ್ ಹೀಟರ್ಸ್ ಆಗಿರ್ಬೋದು ಅಥವಾ ಐರನ್ ಬಾಕ್ಸ್, ಹೌದು, ಐರನ್ ಮಾಡಬೇಕಂತಂದ್ರೆ ಹೀಟ್ ಆಗ್ತದಲ್ಲ, ಅದನ್ನು ಕೂಡ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟದ ಒಂದು ಅಪ್ಲಿಕೇಶನ್ನೇ. ಓಕೆ. ಸೊ ಅದರ ಬಗ್ಗೆ ಆಮೇಲೆ ಕಲಿಯೋಣಂತೆ. ಮೊದಲು ಒಂದು ಲಾ ಬರುತ್ತೆ ಇಲ್ಲಿ, ಜೂಲ್ಸ್ ಲಾ ಆಫ್ ಹೀಟಿಂಗ್ ಅಂತ ಹೇಳ್ತೀವಿ. ಜೂಲ್ಸ್ ಲಾ ಆಫ್ ಹೀಟಿಂಗ್. ವಾಟ್ ಈಸ್ ಜೂಲ್ಸ್ ಲಾ ಆಫ್ ಹೀಟಿಂಗ್? ಓಕೆ. ಅದನ್ನು ಕಲಿಯೋಕ್ಕಿಂತ ಮುಂಚೆ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಏನೇನು ನೋಡ್ತಾ ಹೋಗ್ರಿ. ವಿ ಹ್ಯಾವ್ power dissipated
is equal to V into I. ಹೌದಾ? Power dissipated is given by P equal to V into I. Power dissipated. P is equal to VI ಅಂತ ಇದೆ. ಹೌದಾ? P is equal to VI. ಒಂದು ಕಡೆ ಬರೀತೀನಿ. Equation number 1. Okay? When charges flows through the conductor, for a time period of t, when charges andre ಏನು current flows through the resistor for a time t. When current flows through the resistor for a time t, then energy is given by ಈಗ energy is given by E is equal to P into T. ಯಾಕೆ energy is equal to power into time ಅಲ್ಲ, energy is equal to power into time. ಇದಕ್ಕೆ equation 1 ಅಂತೀನಿ, ಇದಕ್ಕೆ equation 2 ಅಂತೀನಿ. This energy is dissipated in the form of heat energy. This energy is in the form of heat. Therefore, H is equal to P into T. ಹೌದಾ? P into T. Equation number 3. Okay. Put equation 1 in equation 3. ಇದಾಗ ತುಂಬ್ತೀನಿ. 1 ಯಾವುದೈತಿ? P equal to VI ಅಲ್ಲ. So H is equal to V into I into T. Equation number 4. Right? So next we have V is equal to IR. ಯಾರ ಪ್ರಕಾರ? By Ohm's law. By Ohm's law. V equal to IR. Equation number 5 ಅಂತೀನಿ. Put equation 5 in equation ಯಾವುದು ಪಿ? 4. ರೈಟ್? ಇದ್ರಾಗ ತುಂಬ್ತೀನಿ. ವಿ ಇದ್ದಲ್ಲಿ ಐ ಆರ್ ತುಂಬಿಡ್ತೀನಿ. ಏನು ಬಂತು? ಎಚ್ ಈಸ್ ಈಕ್ವಲ್ ಟು I into R into I into T. So I into I square R into T. So H is equal to I square I into T. I square R into T. So this is the equation. H heat energy dissipated is equal to I square R into T. ಈಗ ಬರೋನು ಜೌಲ್ಸ್ ಲಾ ಆಫ್ ಹೀಟಿಂಗ್. ಓಕೆ, ಏನು ಇಕ್ವೇಶನ್ ಬಂದಿದೆ ಫೈನಲ್ ಎಕ್ಸ್ಪ್ರೆಷನ್ ಇಲ್ಲಿ? ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್ ಇಂಟು ಟಿ. ಇದನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ? ಜೌಲ್ಸ್ ಲಾ ಆಫ್ ಹೀಟಿಂಗನ್ನು ಡಿಫೈನ್ ಮಾಡ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ. ಜೂಲ್ಸ್ ಲಾ ಆಫ್ heating states that Joule's law of heating states that the heat energy dissipated illodu heat energy dissipated through a resistor, heat energy dissipated through a resistor is ಒಂದನೇದ್ದು directly proportional to the ಎದಕ್ಕೆ? ಸ್ಕ್ವಯರ್ ಆಫ್
square of current through the resistor. Square of current through the resistor. Heat energy dissipated is directly proportional to square of current through the resistor. That is H is proportional to I square. ಹೌದಲ್ಲ, H is proportional to I square. ಎರಡನೇದು is directly proportional to resistance of the resistor. Resistance of the resistor ಅಂದ್ರೆ H is proportional to R ಇರ್ತದೆ, ರೈಟ್ ಬಿ. ಅಂಡ್ ಇನ್ನೊಂದು H is proportional to T. That is the heat energy dissipated is directly proportional to time up to which the current flows. Time up to which current flows ಅಂತ ಹೇಳ್ತೀವಿ. So what is the Joule's law of heating states? Joule's law of heating states that the heat energy dissipated through a resistor is always directly proportional to the square of current through the resistor, and is directly proportional to the resistance of the resistor, and is directly proportional to the time up to which the current flows through the resistor. That is called as the Joule's law of heating anta kariತೀವಿ. So what is Joule's law of heating states? It states that the heat energy dissipated through a resistor is always directly proportional to the square of current through the resistor, and is directly proportional to the resistance of the resistor, and is directly proportional to the time up to which current flows through the resistor. ಓಕೆ, ಮೂರು ಸ್ಟೇಟ್ಮೆಂಟ್ಗಳನ್ನು ನೆನ್ಪಿಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ದಿ ಜೂಲ್ಸ್ ಲಾ ಆಫ್ ಹೀಟಿಂಗ್ ಅಂತ ಕರಿತೀವಿ. ಜೂಲ್ಸ್ ಲಾ ಆಫ್ ಹೀಟಿಂಗ್. ಸೊ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಥಿಂಗ್ಸ್. ಓಕೆ, ಯು ಹ್ಯಾವ್ ಅ ಪ್ರಾಬ್ಲಮ್ ಫಾರ್ ಜೂಲ್ಸ್ ಲಾ ಆಫ್ ಹೀಟಿಂಗ್. ಓಕೆ, ಸಿಂಪಲ್ ಪ್ರಾಬ್ಲಮ್ ಇದೆ. ಆನ್ ಎಲೆಕ್ಟ್ರಿಕ್ ಐರನ್ ಕನ್ಸ್ಯೂಮ್ಸ್ ಎನರ್ಜಿ at the rate of 840 ವ್ಯಾಟ್ ಅಂದರೆ ಪವರ್ ಕೊಟ್ಟಾನ. 840 ವ್ಯಾಟ್, P is equal to 840 ವ್ಯಾಟ್ ಕೊಟ್ಟಿದ್ದಾನೆ. When heating is at the maximum rate and 360 ವ್ಯಾಟ್ when the heating is at the minimum rate. 840 ವ್ಯಾಟ್ ಯಾವಾಗ heating is maximum and 360 ವ್ಯಾಟ್ ಯಾವಾಗ when the heating is minimum. Heating maximum ಇದ್ದಾಗ 840 ವ್ಯಾಟ್ P1 ಅನ್ನು, ಹೀಟಿಂಗ್ ಮಿನಿಮಮ್ ಇದ್ದಾಗ P2 ಅನ್ನು 360 ವ್ಯಾಟ್ ಕೊಟ್ಟಾನ. ದ ವೋಲ್ಟೇಜ್ ಈಸ್ 220 ವೋಲ್ಟ್. ವಿ ಈಸ್ ಈಕ್ವಲ್ ಟು ಎಷ್ಟು ಅಂತಾನೆ 220 ವೋಲ್ಟ್ ಕೊಟ್ಟಿದ್ದಾನೆ. ವಾಟ್ ಆರ್ ದ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸಸ್ ಇನ್ ಈಚ್ ಕೇಸ್? ಅಂದರೆ ಮ್ಯಾಕ್ಸಿಮಮ್ ಇದ್ದಾಗ ಕರೆಂಟ್ ಎಷ್ಟು, ಮಿನಿಮಮ್ ಇದ್ದಾಗ ಕರೆಂಟ್ ಎಷ್ಟು ಅಂತ ಕೇಳ್ತಾನೆ. ಸಿಂಪಲಿ ನಾವು ನಮ್ಮ ಹತ್ರ ಫಾರ್ಮುಲಾ ಐತಿ, P ಈಸ್ ಈಕ್ವಲ್ ಟು ವಿ ಐ. ಹಂಗಿತ್ತಂದರೆ I ಈಸ್ ಈಕ್ವಲ್ ಟು P ಡಿವೈಡೆಡ್ ಬೈ ವಿ. ಸೊ P ಒಂದನೇ ಕೇಸ್ ಒಳಗೆ 840 ಕೊಟ್ಟಿದ್ನಲ್ಲ, 840 ಡಿವೈಡೆಡ್ ಬೈ 220 ಮಾಡಿದಾಗ ಎಷ್ಟು ಬರುತ್ತೆ ಅಷ್ಟು. ದಟ್ ಈಸ್ ಇಟ್ ಈಸ್ ಅರೌಂಡ್ ಎಷ್ಟು ಬಂತು 3.82. ಅದೇ ಕೇಸ್ ಒಳಗೆ ರೆಸಿಸ್ಟೆನ್ಸ್ ಕಂಡಲಿಕ್ಕೆ ವಿ ಈಕ್ವಲ್ ಟು ಐ ಆರ್, ದರ್ಫೋರ್ ಆರ್ ಈಸ್ ಈಕ್ವಲ್ ಟು ವಿ ಬೈ ಐ ಮಾಡ್ತೀರಿ, ದೆನ್ ಯು ಗೆಟ್ ರೆಸಿಸ್ಟೆನ್ಸ್. ಸಿಮಿಲರ್ಲಿ ಮಿನಿಮಮ್ ಇದ್ದಾಗ ಐ ಈಸ್ ಈಕ್ವಲ್ ಟು ಪಿ ಬೈ ವಿನೇ, ಪಿ ಎಷ್ಟು ತೊಗೋತೀರಿ 360 ತೊಗೋತೀರಿ, 220 ಡಿವೈಡ್ ಮಾಡ್ತೀರಿ, ದೆನ್ ಯು ಗೆಟ್ ಐ. ಆ್ಯಂಡ್ ವಿ ಈಕ್ವಲ್ ಟು ಐ ಆರ್, ಆರ್ ಈಕ್ವಲ್ ಟು ವಿ ಬೈ ಐ, ಅದ್ರಾಗ ಮತ್ತೆ ವ್ಯಾಲ್ಯೂಸ್ ತುಂಬ್ತೀರಿ, ದೆನ್ ಯು ಗೆಟ್ ರೆಸಿಸ್ಟೆನ್ಸ್. ಸಿಂಪಲ್ ಪ್ರಾಬ್ಲಮ್. ಓಕೆ ಓಕೆ, ಒನ್ ಮೋರ್ ಪ್ರಾಬ್ಲಮ್. 100 joule of heat is produced each second in a 4 ohm resistance. ಎಷ್ಟು ಹೀಟ್ ಎನರ್ಜಿ ಎಷ್ಟು ಪ್ರೊಡ್ಯೂಸ್ ಆಗ್ತದೆ? 100 joule ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ ಇನ್ ಈಚ್ ಸೆಕೆಂಡ್. ಇನ್ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್ ಎಷ್ಟು 4 ohm ಐತಿ. ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಈಚ್ ರೆಸಿಸ್ಟರ್. ಈಚ್ ರೆಸಿಸ್ಟರಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕಂಡುಹಿಡಿಬೇಕು. ಇನ್ ಈಚ್ ಸೆಕೆಂಡ್ ಅಂದ ನೋಡು, ಟಿ ಈಸ್ ಈಕ್ವಲ್ ಟು 1 ಸೆಕೆಂಡ್ ತಗೋತೀರಿ. ಈಗೇನು ಕಂಡುಹಿಡಿಬೇಕು? ವಿ ಕಂಡುಹಿಡಿಬೇಕು. ವಿ ಈಕ್ವಲ್ ಟು ಎಷ್ಟು
ಓಕೆ, ವಿ ಹ್ಯಾವ್ ದಿ ಫಾರ್ಮುಲಾ. ಏನು ಫಾರ್ಮುಲಾ ಐತಿ? ಈಗ ಜೌಲ್ಸ್ ಲಾ ಆಫ್ ಹೀಟಿಂಗ್ ಮಾಡಿದ್ರಲ್ಲ, ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್ ಇಂಟು ಟಿ ಐತಿ. ಹೌದಾ? ಐ ಸ್ಕ್ವಯರ್ ಆರ್ ಇಂಟು ಟಿ. ಈಗ ನಮ್ಗೆ ಐ ಕಂಡಿಡಿಯೋನು ಫಸ್ಟ್. ಹಂಗಿತ್ತ ಐ ಸ್ಕ್ವಯರ್ ಇಸ್ ಈಕ್ವಲ್ ಟು ಏನಾಗ್ಬಿಡ್ತಿದ್ದು? ಎಚ್ ಡಿವೈಡೆಡ್ ಬೈ ಆರ್ ಇಂಟು ಟಿ. ದೇರ್ಫೋರ್ ಐ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎಚ್ ಬೈ ಆರ್ ಇಂಟು ಟಿ. ಹೌದು ಬಿ? ಸೊ ಎಚ್ ಎಷ್ಟು ಕೊಟ್ಟಾನ? ಎಚ್ ಎಷ್ಟು ಕೊಟ್ಟಾನ? 100. ಆರ್ ಎಷ್ಟು ಕೊಟ್ಟಾನ? 4 ಇಂಟು ಟಿ ಎಷ್ಟು ಕೊಟ್ಟಾನ? 1. ಸೊ ಮಾಡಿದರೆ 4 1 4 25 ಅಂಡರ್ ರೂಟ್ ಆಫ್ 25 ಅಂತಂದರೆ 5 ಆಂಪಿಯರ್ ಕರೆಂಟ್ ಬಂತು. 5 ಆಂಪಿಯರ್ ಕರೆಂಟ್. ಸೊ 5 ಆಂಪಿಯರ್ ಕರೆಂಟ್ ಬಂತು ಅಂತಂದಮೇಲೆ ವಿ ಹ್ಯಾವ್ ದಿ ಫಾರ್ಮುಲಾ ವಿ ಇಸ್ ಈಕ್ವಲ್ ಟು ಐ ಆರ್. ಐ ಎಷ್ಟದ? 5 ಆಂಪಿಯರ್ ಇನ್ನೇ ಕಂಡುಹಿಡಿದಿರಿ. ಆ್ಯಂಡ್ ಆರ್ ಎಷ್ಟದ? 4 ಕೊಟ್ಟಿದ್ದಾರೆ. ಸೊ ಎರಡು ಮಾಡಿದರೆ 20 ವೋಲ್ಟ್ ಬಂತು. ದಟ್ ಈಸ್ 20 ವೋಲ್ಟ್ ಆ್ಯಂಡ್ ಅನದರ್ ಒನ್ ಇಸ್ 5. ಸೊ ಈ ರೀತಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದು ಕಲಿಬೇಕು. ಭಾಳ ಈಸಿಯಾಗಿರ್ತಾವೆ ಪ್ರಾಬ್ಲಮ್, ಏನು ಅಷ್ಟು ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಇರೋದಿಲ್ಲ. ಓಕೆ, ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಪ್ರಾಕ್ಟಿಕಲಿ ಎಲ್ಲಿ ಯೂಸ್ ಮಾಡ್ತೀವಿ ಈ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋ ಕಾನ್ಸೆಪ್ಟನ್ನು? ಪ್ರಾಕ್ಟಿಕಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು ನೋಡ್ತಾ ಹೋಗ್ರಿ. ಸೊ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ಜನರಲಿ ಯೂಸ್ಡ್ ಇನ್ ದ ಡೆವೈಸಸ್ ಲೈಕ್ ಎಲೆಕ್ಟ್ರಿಕ್ ಲಾಂಡ್ರಿ, ಐರನ್, ಇಸ್ತ್ರಿ ಒಳಗೆ, ಎಲೆಕ್ಟ್ರಿಕ್ ಟೋಸ್ಟರ್, ಟೋಸ್ಟ್ ತಯಾರು ಮಾಡಲಿಕ್ಕೆ ಎಲೆಕ್ಟ್ರಿಕ್ ಟೋಸ್ಟರ್ ಒಳಗೆ ಯೂಸ್ ಮಾಡ್ತಾರೆ. ಎಲೆಕ್ಟ್ರಿಕ್ ಹೀಟರ್ಸ್ ನಮ್ಮಲ್ಲೆಲ್ಲ ಯೂಸ್ ಮಾಡೋದಿಲ್ಲ, ಇವೆಲ್ಲ ಫಾರಿನ್ ಕಂಟ್ರಿ ಒಳಗೆ. ಹೌದು? ಸೊ ಎಲೆಕ್ಟ್ರಿಕ್ ಓವನ್, ಸೊ ಇದನ್ನು ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕ್ ಓವನ್ಗಳಲ್ಲಿ ಯೂಸ್ ಮಾಡ್ತೀವಿ, ಅಂಡಾ ಪಪ್ಸ್ ಹಾಕಿ ಕೊಡ್ತಾರಲ್ಲ. ಸೊ ಎಲೆಕ್ಟ್ರಿಕ್ ಕೆಟಲ್, ಸೊ ದಟ್ ಈಸ್ ಎಲೆಕ್ಟ್ರಿಕ್ ಕೆಟಲ್ಗಳಲ್ಲಿ ಚಾ ಅದು ನೀರು ಗರಂ ಮಾಡ್ಕೊಳ್ಳಿಕ್ಕೆ, ಚಾ ಗರಂ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತಾರೆ. ಸೊ ಇವುಗಳಲ್ಲೆಲ್ಲ ಏನು ಮಾಡ್ತೀವಿ ನಾವು? ಜೌಲ್ಸ್ ಲಾ ಆಫ್ ಹೀಟಿಂಗನ್ನು ಯೂಸ್ ಮಾಡ್ತೀವಿ. ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಥವಾ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಯೂಸ್ಡ್ ಇನ್ ಸಮ್ ಆಫ್ ದ ಡೆವೈಸಸ್ ಲೈಕ್ ಐರನ್, ಎಲೆಕ್ಟ್ರಿಕ್ ಐರನ್ಸ್ ಅಥವಾ ಎಲೆಕ್ಟ್ರಿಕ್ ಟೋಸ್ಟರ್ಸ್, ಎಲೆಕ್ಟ್ರಿಕ್ ಹೀಟರ್ಸ್, ಎಲೆಕ್ಟ್ರಿಕ್ ಕೆಟಲ್ಸ್ ಅಥವಾ ಎಲೆಕ್ಟ್ರಿಕ್ ಓವನ್ಸಲ್ಲಿ ಯೂಸ್ ಮಾಡ್ತೇವೆ. ಓಕೆ, ಸೊ ನೆಕ್ಸ್ಟ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ಫಾರ್ಮೇಷನ್ ಆಫ್ ಬಲ್ಬ್ ಬರುತ್ತೆ. ಹೆಂಗೆ ಬಲ್ಬ್ ಪ್ರೊಡ್ಯೂಸ್ ಮಾಡ್ತಾರೆ? ಸೊ ಬಲ್ಬ್ ಫಾರ್ಮ್ ಆಗಿದ್ದೇ ಒಂದು ಥರ ಹಿಸ್ಟ್ರಿ. ಬಲ್ಬನ್ನು ಕಂಡು ಹಿಡಿದಿದ್ದೇ ಒಂದು ಥರ ಮಿರಾಕಲ್ ಅದು. ಹೌದು? ಸೊ ಆಮೇಲೆ ಹೇಳೋಣ ಕಥೆಯನ್ನು. ಸೊ ಬಲ್ಬ್, ಎಲೆಕ್ಟ್ರಿಕ್ ಬಲ್ಬ್ ಇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಅನ್ಬೋದು ಅಥವಾ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ಬೋದು. ಎಲೆಕ್ಟ್ರಿಕ್ ಬಲ್ಬ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇನ್ ದಿ ಎಲೆಕ್ಟ್ರಿಕ್ ಬಲ್ಬ್ ಏನಿರುತ್ತೆ? ಸೊ ಲ್ಯಾಂಪ್ ಹೋಲ್ಡರ್ಸ್ ಆರ್ ಕನೆಕ್ಟೆಡ್. ದೀಸ್ ಆರ್ ದ ಲ್ಯಾಂಪ್ ಹೋಲ್ಡರ್ಸ್ ಇರುತ್ತೆ, ಲ್ಯಾಂಪನ್ನು ಹಿಡಿಲಿಕ್ಕಿರುವಂಥ ಲ್ಯಾಂಪ್ ಹೋಲ್ಡರ್ಗಳು ವಿತ್ 2 ಟರ್ಮಿನಲ್ಸ್. ಅಂದರೆ ಇಲ್ಲೆರೆ ಇರ್ಬೋದು ಅಥವಾ ಇಲ್ಲೆರೆ ಇರ್ತಾವೆ, ಟರ್ಮಿನಲ್ಸ್ ಇರ್ತಾವೆ. ಇದಕ್ಕೆ ಕರೆಂಟನ್ನು ಕ್ಯಾರಿ ಮಾಡಲಿಕ್ಕೆ. ಕರೆಂಟ್ ಇಲ್ಲಿ ಒಳಗಡೆ ಬರುತ್ತೆ ಹಿಂಗೆ. ಸೊ ಕನೆಕ್ಷನ್ಸ್ ಇರ್ತಾವೆ. ಸೊ ಎಲೆಕ್ಟ್ರಿಕ್ ಬಲ್ಬ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇಟ್ ಕಂಟೈನ್ಸ್ ದ ಲ್ಯಾಂಪ್ ಹೋಲ್ಡರ್ ವಿತ್ ದ 2 terminals for the supply of current, and these 2 terminals inside the glass bulb are connected by a tungsten wire. ಒಳಗಡೆ ಹೋದ್ಮೇಲೆ ಇವು ಎದಕ್ಕೆ ಕನೆಕ್ಟ್ ಆಗಿರ್ತಾವೆ? ಟಂಗ್ಸ್ಟನ್ ವೈರ್ಗೆ ಕನೆಕ್ಟ್ ಆಗಿರ್ತಾವೆ. ಟಂಗ್ಸ್ಟನ್ ವೈರ್, ಬಿಕಾಸ್ ದಿಸ್ ಟಂಗ್ಸ್ಟನ್ ಈಸ್ ಅ ವೈರ್. It is a conductor that having high melting point. It is having very high melting point, that is 3380 degrees Celsius. Very important. In the electric bulb, it works on the principle of heating effect of electric current. It contains the lamp holder with the terminals for the supply of electric current, and these 2 terminals inside the glass bulb, they are connected by the tungsten wire. Here tungsten wire is used because it having high melting point, 3380 degrees Celsius ಇರ್ತದೆ. ಸೊ ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಎಷ್ಟು ಹೀಟ್ ಆದರೂ ಕರಗೋದಿಲ್ಲ. ಹಾಗಾಗಿ ಹೈ ಮೆಲ್ಟಿಂಗ್ ಪಾಯಿಂಟ್ ಇರ್ತದೆ. ಆ ಹೀಟ್ ಎನರ್ಜಿ ಮುಂದೆ ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ಸೊ ಅಂಡ್ ದಿಸ್ entire setup is packed by the glass bulb. Inside the glass bulb there are some inert gases like nitrogen and argon are used.
ಇನ್ಆಕ್ಟಿವ್ ಗ್ಯಾಸ್ಗಳನ್ನು ಯೂಸ್ ಮಾಡ್ತಾರೆ. ಯಾವ? ನೈಟ್ರೋಜನ್ ಮತ್ತು ಆರ್ಗನ್ಗಳನ್ನು ಯೂಸ್ ಮಾಡಿರ್ತಾರೆ. ಎದಕ್ಕೆ? ದಿಸ್ ನೈಟ್ರೋಜನ್ ಆ್ಯಂಡ್ ಆರ್ಗನ್ ಏನು ಮಾಡ್ತಾವು? ಇಲ್ಲಿ ಯೂಸ್ ಮಾಡಿದಂಥ ಈ ಟಂಗ್ಸ್ಟನ್ ವೈರ್ದ ಲೈಫನ್ನು ಇನ್ಕ್ರೀಸ್ ಮಾಡ್ತಾವೆ. ಫಾರ್ ದಿ ಪ್ರೊಲಾಂಗೇಷನ್ ಆಫ್ ದಿ ಲೈಫ್ ಆಫ್ ದಿ ಟಂಗ್ಸ್ಟನ್ ವೈರ್. ನೋಡು, the electric bulb works on the principle of heating effect of electric current. Here it contains the lamp holder with the two terminals for the connection for the electric current. These two terminals inside, they are connected by means of the tungsten wire. Tungsten wire is used because it having high melting point of 3380 degree Celsius, and this setup is covered by the glass bulb, and inside the glass bulb there is a inert gases like nitrogen and argons are used. These argon and nitrogen, these gases, they increase the life of the tungsten wire. ಈ ಟಂಗ್ಸ್ಟನ್ ಫಿಲಾಮೆಂಟ್ನ ಲೈಫನ್ನು ಇನ್ಕ್ರೀಸ್ ಮಾಡ್ತದೆ. ಹೆನ್ಸ್ ವೆನ್ ಕರೆಂಟ್ ಫ್ಲೋಸ್ ಥ್ರೂ ದೀಸ್ ಟೂ ಟರ್ಮಿನಲ್ಸ್, ಈ ಟೂ ಟರ್ಮಿನಲ್ಸಿಂದ ಕರೆಂಟ್ ಬಂದು ಯಾವಾಗ ಟಂಗ್ಸ್ಟನ್ ವೈರ್ ಒಳಗೆ ಫ್ಲೋ ಆಗ್ತದೋ ಆವಾಗ ಟಂಗ್ಸ್ಟನ್ ವೈರ್ ಹೀಟ್ ಆಗ್ತದೆ. ಎಷ್ಟು ಹೀಟ್ ಆದರೂ ಅದು ಏನಾಗೋದಿಲ್ಲ, ಮೆಲ್ಟ್ ಆಗೋದಿಲ್ಲ. ಯಾಕಂದರೆ ಮೆಲ್ಟಿಂಗ್ ಪಾಯಿಂಟ್ ಭಾಳ ಹೈ ಅದ ನೋಡು, ಹೀಟ್ ಆಗ್ತದೆ ಆದರೂ ಮೆಲ್ಟ್ ಆಗೋದಿಲ್ಲ. ಆ್ಯಂಡ್ ದ್ಯಾಟ್ ಹೀಟ್ ಎನರ್ಜಿ ಇಟ್ ಸೆಲ್ಫ್ ಈಸ್ ಕನ್ವರ್ಟೆಡ್ ಇನ್ ಟು ಲೈಟ್ ಎನರ್ಜಿ. ಅದೇ ಹೀಟ್ ಎನರ್ಜಿ ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಸೊ ನಮಗೆ ಬೆಳಕನ್ನು ಕೊಡ್ತದೆ. ಸೊ ದಟ್ ಈಸ್ ದ ಬಲ್ಬ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ದ ಫ್ಯೂಸ್, ಎಲೆಕ್ಟ್ರಿಕ್ ಫ್ಯೂಸ್, ಭಾಳ ಇಂಪಾರ್ಟೆಂಟ್. ಓಕೆ, ಸೊ ಎಲೆಕ್ಟ್ರಿಕ್ ಫ್ಯೂಸ್ ಏನು? ಫ್ಯೂಸ್ ಅಂತಂದರೆ ಫ್ಯೂಸ್ ಈಸ್ ಅನ್ small electric device that is used to protect the electric circuits from the overflow of the current. ಓವರ್ಫ್ಲೋ ಆಯಿತು ಅಂತಂದರೆ ಆವಾಗ ಆ ಡೆವೈಸ್, ಎಲೆಕ್ಟ್ರಿಕಲ್ ಡೆವೈಸ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬಳಸುವಂಥ ಒಂದು ಸ್ಮಾಲ್ ಸರ್ಕ್ಯೂಟ್ ಎಲಿಮೆಂಟ್ಗೆ ನಾವೆಂತ ಕರಿತೀವಿ? ಫ್ಯೂಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮನ್ಯಾಗ ಒಂದು ದೊಡ್ಡ ಟಿ ವಿ ತಂದಿಟ್ಟಿರಿ ಅಂತ ಅನ್ಕೋರಿ. ಕಂಡಾಪಟ್ಟಿ ಕಾಸ್ಟ್ಲಿ ಟಿ ವಿ ತಂದಿರಿ. ಓಕೆ, ಸೊ ಕಾಸ್ಟ್ಲಿ ಟಿ ವಿ ಐತಿ, ಇದನ್ನು ಸ್ವಿಚ್ ಕನೆಕ್ಷನ್ ಮಾಡಿರಿ, ಅದು ಮಸ್ತ್ ಫಿಲ್ಮ್ ಹತ್ತದ, ನೋಡ್ಕೊಂತ ಕುಂತೀರಿ. ಅಕಸ್ಮಾತ್ ಕರೆಂಟ್ ಏಕದಮ್ ಹೈ ಬಂದುಬಿಡ್ತು ಅಂತ ಅನ್ಕೋರಿ. ಹೈ ಕರೆಂಟ್ ಬಂದುಬಿಡ್ತು ಅಂತಂದರೆ ಏನಾಗ್ತದ? ಟಿ ವಿ ಒಳಗೆ ಕರೆಂಟ್ ಹೈ ಹೋಗಿಬಿಡ್ತದ. ಹೋಗಿ ಟಿ ವಿ ಏನಾಗ್ತದ? ಢಮಾರ್ ಆಗಿಬಿಡ್ತದೆ, ಸುಟ್ಟೋಗ್ಬಿಡ್ತದೆ. ಹಂಗೆ ಸುಡಬಾರ್ದು ಅಂಥೇಳಿ ಏನು ಮಾಡ್ತಾರೆ ಅಂತಂದರೆ ಈ ಟಿ ವಿಗಳ ಹಿಂದೆ ಸಣ್ಣದಾಗಿ ಈ ಥರದ್ದು ಫ್ಯೂಸ್ಗಳಿರ್ತಾವೆ, ಫ್ಯೂಸ್ ಎಲಿಮೆಂಟ್ಸ್ ಅಂತಾರೆ. ಓಕೆ, ಫ್ಯೂಸ್ ಎಲಿಮೆಂಟ್ಸ್ ಇರ್ತಾವೆ ವಿತ್ ಟೂ ಟರ್ಮಿನಲ್ಸ್, ಮೆಟಾಲಿಕ್ ಟರ್ಮಿನಲ್ಸ್ ಇರ್ತಾವೆ ಎರಡೂ ಕಡೆ. ಸೊ ಇಲ್ಲಿ ಒಳಗಡೆ ಕಾಣ್ತದೆ ನೋಡು ಸಣ್ಣ ವಯರ್, ಇದು ಓಕೆ, ದಟ್ ಈಸ್ ದ ಫ್ಯೂಸ್ ಎಲಿಮೆಂಟ್. ಸೊ ಯಾವಾಗ ಹೈ ಓವರ್ಫ್ಲೋ ಆಫ್ ಕರೆಂಟ್ ಆಗ್ತದೋ, ಹೈ ಕರೆಂಟ್ ಫ್ಲೋ ಆಗ್ತದೋ, ಈ ಫ್ಯೂಸ್ ಎಲಿಮೆಂಟ್ ದ ಮೆಲ್ಟಿಂಗ್ ಪಾಯಿಂಟ್ ಬಹಳ ಕಡಿಮೆ ಇರ್ತದೆ. ದಿಸ್ ಫ್ಯೂಸ್ ಎಲಿಮೆಂಟ್ ಹ್ಯಾವಿಂಗ್ ಅ ವೆರಿ ಲೆಸ್ ಮೆಲ್ಟಿಂಗ್ ಪಾಯಿಂಟ್. ಹಾಗಾಗಿ ಹೈ ಕರೆಂಟ್ ಹರಿದ ತಕ್ಷಣ ಈ ಫ್ಯೂಸ್ ಎಲಿಮೆಂಟ್ ಏನಾಗ್ತದೆ? ಡಿಸ್ಕನೆಕ್ಟ್ ಆಗಿಬಿಡ್ತು. ಡಿಸ್ಕನೆಕ್ಟ್ ಆಯಿತು ಅಂದರೆ ಕರೆಂಟ್ ಮುಂದಕ್ಕೆ ಫ್ಲೋ ಆಗೋದೇ ಇಲ್ಲ. ಹೋದ್ರೆ ಒಂದು ಎಂಟಣೆದ್ದು ಫ್ಯೂಸ್ ಹೋಗ್ಬಿಡ್ತೈತಿ, ಲಕ್ಷಣಗಟ್ಟಲೆ ಕೊಟ್ಟು ತಂದಿದ್ದು ಟಿ ವಿ ಉಳಿತೈತಿ. ದ್ಯಾಟ್ ಈಸ್ ದ ಫ್ಯೂಸ್. ಓಕೆ, ಸೊ ಈ ಥರದ ಫ್ಯೂಸ್ಗಳನ್ನು ಮೇನ್ ಸಪ್ಲೈಯಲ್ಲಿ ಯೂಸ್ ಮಾಡ್ತಾರೆ. ಈ ಥರದ ಫ್ಯೂಸ್ಗಳನ್ನು ಎಲೆಕ್ಟ್ರಾನಿಕ್ ಡೆವೈಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಮೇನ್ ಸಪ್ಲೈಗೆ ಯೂಸ್ ಮಾಡ್ತಾರೆ. ಓಕೆ, ಸೊ ವಾಟ್ ಆರ್ ದ ಫ್ಯೂಸ್? Fuse is a small circuit element that is used to protect the electrical or electronic devices from the overflow of the current. The fuse contains a fuse element or a piece of wire made up of metal or a alloy with the suitable melting point. ಲೈಕ್ ಅದು ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಅಥವಾ ಲೆಡ್ ಯೂಸ್ ಮಾಡಿರ್ತಾರೆ. ಸೊ ದೇ ಹ್ಯಾವಿಂಗ್ ಸೂಟೇಬಲ್ ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿರ್ತದೆ. ಸೊ ವೆನ್ ದ ಕರೆಂಟ್ ಫ್ಲೋಸ್, ಹೈ ಕರೆಂಟ್ ಫ್ಲೋಸ್, then what happens? The fuse element automatically it melts because it having low melting point, melt ಆಗ್ತದೆ. ಹಾಗಾಗಿ it protect the other electrical or electronic devices from the short circuiting.
ಸೊ ದ ಫ್ಯೂಸ್ ಯೂಸ್ ಫಾರ್ ದ ಡೊಮೆಸ್ಟಿಕ್ ಪರ್ಪಸ್ ಆರ್ ರೇಟೆಡ್ ಆಸ್ 1 ಆಂಪಿಯರ್ ಫ್ಯೂಸ್ ಯೂಸ್ ಮಾಡ್ತಾರೆ ಡೊಮೆಸ್ಟಿಕ್ ಪರ್ಪಸ್ ಅಲ್ಲಿ, 2 ಆಂಪಿಯರ್, 3 ಆಂಪಿಯರ್ ಅಥವಾ 5 ಆಂಪಿಯರ್ ಫ್ಯೂಸ್ಗಳನ್ನು ಯೂಸ್ ಮಾಡ್ತಾರೆ, ಅಥವಾ 10 ಆಂಪಿಯರ್. ವೆನ್ ಅನ್ ಎಲೆಕ್ಟ್ರಿಕ್ ಐರನ್ which consumes about 1 kilowatt electrical power. Electric iron 1 kilowatt electric power ಅನ್ನು ಕನ್ಸ್ಯೂಮ್ ಮಾಡ್ತದೆ, ಆಪರೇಟೆಡ್ ಅಂಡರ್ 220 ವೋಲ್ಟ್ ಸಪ್ಲೈ. ಆವಾಗ 4.54 ಇರುವಂತಹ ಫ್ಯೂಸ್ ಎಲಿಮೆಂಟನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಅಂತಲ್ಲೆಲ್ಲ ಅಬೌಟ್ 4.54 ಕರೆಂಟ್ ಹರಿತದೆ, ಹಾಗಾಗಿ 5 ಆಂಪಿಯರ್ ಫ್ಯೂಸ್ ಯೂಸ್ ಮಾಡ್ತಾರೆ. 5 ಆಂಪಿಯರ್ ತನಕ ಓಕೆ. ಓಕೆ, ಸೊ this is the concept about the fuse. Last concept of the chapter, that is power. What is power? What is power? The rate of doing work is called as the power, or the rate of consumption of energy is called as the electric power. The rate of doing work is called as the electric power, or the rate of consumption of energy is called as the electric power. What is electric power? The rate of consumption of electric energy is called as the electric power, ಅಥವಾ the rate of doing work is called as the power generally. Okay, so we have the equation from Joule's law of heating, H is equal to I square R into T. From Joule's law of heating aitalla. So this electric power is given by P is equal to VI. Okay, P is equal to ಏನದಪ್ಪ V into I. So but V ಅಂದ್ರೇನು IR, V is equal to I into R. Therefore P is equal to ಏನಾಯಿತು I into R ತುಂಬಿದ್ರೆ IR into I into I square, P is equal to I square into R. This is the electric power. SI unit of electric power is watt. ಯಾಕೆ ಜೇಮ್ಸ್ ವ್ಯಾಟ್ ಅನ್ನೋಂಥವ್ರು ಕಂಡುಹಿಡಿತಾರೆ ಪವರನ್ನು, ಹಾಗಾಗಿ ಅದಕ್ಕೆ ಏನಂತ ಕರೀತಾರೆ, ವ್ಯಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಏನಪ್ಪ, ವ್ಯಾಟ್ ಅಂತ ಹೇಳ್ತೀವಿ, ವ್ಯಾಟ್. ಓಕೆ, ಸೊ ಹಂಗಿತ್ತಂದರೆ ಡಿಫೈನ್ 1 ವ್ಯಾಟ್ ಅಂತ ಕೇಳ್ತಾನೆ. ಡಿಫೈನ್ 1 ವ್ಯಾಟ್. ವಾಟ್ ಈಸ್ 1 ವ್ಯಾಟ್ ಅಂದರೆ, 1 ವ್ಯಾಟ್ ಅಂತಂದರೆ ಇಫ್ ಈಗ 1 ವ್ಯಾಟ್ ಇಲ್ಲಿ ನೋಡ್ರಿ ತೊಗೊಂಡೇ ಬಿಡೋಣ. P is equal to ಏನಪ್ಪ, V into I. ಓಕೆ, ಸೊ ಇಫ್ ನೋಡ್ರಿ, ಇಫ್ V is equal to 1 volt, I is equal to 1 ampere, then P is equal to ಏನಾಗ್ತದೆ, 1 into 1 is equal to 1 ವ್ಯಾಟ್ ಆಗ್ತದೆ. ಅಂದರೆ if 1 ampere current, 1 ampere of current is flowing through, 1 ampere of current is operated at a potential of 1 volt. 1 ampere of current is operated. 1 ampere of current is operated at a potential difference of 1 volt. Then electric power is said to be 1 watt. 1 ampere current is operated at a potential difference of 1 volt. 1 ampere current is operated at a potential difference of 1 volt. Then electric power is said to be 1 watt. 1 ampere current flow agada by the electric potential of 1 volt. Then electric power is said to be 1 watt. 1 ampere current is flowing with the electric potential of 1 volt. Then electric power is said to be 1 watt. ಹಂಗಿತ್ತಂದರೆ 1 ಕಿಲೋ ವ್ಯಾಟ್ ಅಂದ್ರೆ ಏನು. ಓಕೆ, ವ್ಯಾಟ್ ಅನ್ನೋಂಥ ಭಾಳ ಸ್ಮಾಲ್ ಕ್ವಾಂಟಿಟಿ ಆಗೋದ್ರಿಂದ ಅದನ್ನು ಕಿಲೋ ವ್ಯಾಟ್ನೊಳಗೂ ಅಳಿತೀವಿ. 1 ಕಿಲೋ ಅಂತಂದರೆ ಎಷ್ಟು, 1 ಕಿಲೋ ಈಸ್ ಈಕ್ವಲ್ ಟು, ಓಕೆ, ಕಿಲೋ ವ್ಯಾಟ್ ಈಸ್ ಈಕ್ವಲ್ ಟು 1000 ವ್ಯಾಟ್ ಅಂತ ಹೇಳ್ತೀವಿ. 1 ಕಿಲೋ ವ್ಯಾಟ್ ಈಸ್ ಈಕ್ವಲ್ ಟು 1000 ವ್ಯಾಟ್. ಹಾಗಾಗಿ ಇನ್ನು ಲಾರ್ಜ್ ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ಹೇಳೋದಾದರೆ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಅಥವಾ ಎಲೆಕ್ಟ್ರಿಕಲ್ ಪವರನ್ನು ವ್ಯಾಟ್ ಅವರ್ ಒಳಗೆ ಅಳಿತೀವಿ. ವ್ಯಾಟ್ ಅವರ್ ಏನು, ಎಲೆಕ್ಟ್ರಿಕಲ್ ಎನರ್ಜಿಯನ್ನು ವ್ಯಾಟ್ ಅವರ್ ಒಳಗೆ ಅಳಿತೀವಿ. ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಏನು, ಎನರ್ಜಿ ಇ ಈಸ್ ಈಕ್ವಲ್ ಟು ಇನ್ನಾಗ ಹೇಳಿದ್ನಲ್ಲ P ಇಂಟು ಟಿ. P ವ್ಯಾಟ್ ಆ್ಯಂಡ್ ಟಿ ಅದನ್ನು ಸೆಕೆಂಡ್ ಅನ್ಬೋದು ಅಥವಾ ಅವರ್ ಅನ್ಬೋದು, ಅದಕ್ಕೆ ವ್ಯಾಟ್ ಅವರ್. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ವ್ಯಾಟ್ ಅವರ್. ವ್ಯಾಟ್ ಅವರ್ ಹಂಗಿತ್ತಂದರೆ ವ್ಯಾಟ್ ಅವರ್ ಈಸ್ ದ ಎನರ್ಜಿ ಕನ್ಸ್ಯೂಮ್ಡ್ ವೆನ್ 1 ವ್ಯಾಟ್ ಆಫ್ ಪವರ್ ಈಸ್ ಯೂಸ್ಡ್ ಫಾರ್ 1 ಅವರ್. 1 ವ್ಯಾಟ್ ಅವರ್ ಅಂದರೆ ಎಷ್ಟು, 1 ವ್ಯಾಟ್ ಅವರ್ ಸರಿಯಾಗಿ ನೋಡ್ರಿ, 1 ವ್ಯಾಟ್ ಅವರ್ ಅಂತಂದರೆ ಈಗ
ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್ ಅಲ್ಲಪ್ಪ. ಸೊ ಪವರ್ ದೇಸ ಯೂನಿಟ್ ಏನು ವ್ಯಾಟ್. ಇದನ್ನು ಟೈಮನ್ನು ಅವರ್ಸ್ ಒಳಗೆ ಇಳಿಬೋದು ಅಥವಾ ಸೆಕೆಂಡ್ ಒಳಗೆ ಇಳಿತೀರಿ. ಇಲ್ಲಿ ಏನಂತೀನಿ ನಾನು, ಇದನ್ನು ವ್ಯಾಟ್ ಅಂತೀನಿ, ಇದನ್ನು ಅವರ್ ಅಂತೀನಿ. ಓಕೆ, ಸೊ 1 ವ್ಯಾಟ್ ಅವರ್ ಆಗಬೇಕಾಗಿತ್ತು ಅಂತಂದರೆ ಪಿ ಈಸ್ ಈಕ್ವಲ್ ಟು ಏನಾಗಬೇಕು, 1 ವ್ಯಾಟ್ ಆಗಬೇಕು. ಟಿ ಈಸ್ ಈಕ್ವಲ್ ಟು ಏನಾಗಬೇಕು, 1 ಅವರ್ ಆಗಬೇಕು. ರೈಟ್ ಅಪಿ. ಹಾಗಾಗಿ ಹೆಂಗೆ ಹೇಳ್ತೀವಿ, 1 ವ್ಯಾಟ್ ಆಫ್ ಪವರ್ in 1 hour if the electrical energy consumed at the rate of 1 watt per hour. If the electrical energy consumed 1 watt power in 1 hour, 1 watt power in 1 hour. If the electrical energy consumed when 1 watt power is used for 1 hour, 1 watt power is used for 1 hour. When the electrical energy consumed 1 watt power in 1 hour, 1 watt power ಅನ್ನು 1 hour ಒಳಗೆ ಯೂಸ್ ಮಾಡಿತ್ತು ಅಂದರೆ 1 ವ್ಯಾಟ್ ಅವರ್ ಅಂತ ಕರಿತೀವಿ. ಅದೇ 1 ಕಿಲೋ ವ್ಯಾಟ್ ಅವರ್ ಅಂದ್ರೇನು, ಸಿಂಪಲ್ ಐತಿ. ಈಗ 1 ವ್ಯಾಟ್, ಹೌದು, 1 ವ್ಯಾಟ್ ಪವರ್ ಇನ್ 1 ಅವರ್ ಅಂತಂದರೆ ಏನು, 1 ವ್ಯಾಟ್ ಅವರ್. ಹಂಗಿತ್ತಂದರೆ 1 ಕಿಲೋ ವ್ಯಾಟ್ ಅವರ್ ಅಂತಂದರೆ 1 ಕಿಲೋ ವ್ಯಾಟ್ ಪವರ್ ಇನ್ 1 ಅವರ್ ಅಂದರೆ 1 ಕಿಲೋ ವ್ಯಾಟ್ ಪವರ್ ಇನ್ 1 ಅವರ್. Right, be simple. So the consumed electrical energy is kilowatt hour, ಅಥವಾ ಕಾಮನ್ಲಿ known as the unit ಅಂತ ಹೇಳ್ತೀವಿ. 1 kilowatt hour ಅಂತಂದ್ರೆ 1000 ವ್ಯಾಟ್ ಇಂಟು 360 3600 ಸೆಕೆಂಡ್ಸ್ ಆಗ್ತದೆ. ಕನ್ವರ್ಟ್ ಮಾಡಿದ್ರೆ 3.6 ಇಂಟು 10 to the power 6 ಜೌಲ್ಸ್ ಆಗ್ತದೆ. ಅಂದರೆ 1 kilowatt hour is equal to 3.6 ಇಂಟು 10 to the power 6 ಜೌಲ್ಸ್. 1 kilowatt hour is equal to 3.6 ಇಂಟು 10 to the power 6 joules. This is very important point. Okay, so this completes the chapter. ಈ ಚಾಪ್ಟರ್ ಮೇಲೆ ಇರುವಂತಹ ಪ್ರಾಬ್ಲಮ್ಸ್ ಆಗಲಿ ಅಥವಾ ಏನೇ ಇದ್ದರೂ ಕೂಡ ಅದನ್ನು ಕ್ಲಾರಿಫೈ ಮಾಡ್ಕೊಳ್ರಿ. ಸೊ ಈ ಚಾಪ್ಟರ್ ಮುಗೀತು. ನೆಕ್ಸ್ಟ್ ಒಂದು ಬಯಾಲಜಿ ಚಾಪ್ಟರ್ಗೆ ಹೋಗೋಣಂತೆ. ಅದಾದಮೇಲೆ ಭಾಳಷ್ಟು ಜನ ಮ್ಯಾಥಮೆಟಿಕ್ಸ್ನು ಕೇಳ್ತಾ ಇದ್ದೀರಿ. ಸೊ ಆ ಮ್ಯಾಥಮೆಟಿಕ್ಸ್ ಬಗ್ಗೆನೂ ಕೂಡ ಯಾವ ಫಸ್ಟ್ ಚಾಪ್ಟರಿಂದ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಕೊನೆ ಚಾಪ್ಟರ್ವರೆಗೂ ಹೋಗೋಣ. ಈಗ ಒಂದು ಕೆಮಿಸ್ಟ್ರಿ ಚಾಪ್ಟರ್ ಆಗಿದೆ, ಒಂದು ಫಿಸಿಕ್ಸ್ ಚಾಪ್ಟರ್ ಆಯಿತು. ನೆಕ್ಸ್ಟ್ ಸೆಷನ್ ಒಳಗೆ ಒಂದು ಬಯಾಲಜಿ ಚಾಪ್ಟ್ರಿಗೆ ಹೋಗೋಣ. ಮತ್ತೆ ಒಂದು ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಈ ರೀತಿಯಲ್ಲಿ ಹೋಗೋಣಂತೆ. ಸೊ ನೆಕ್ಸ್ಟ್ ಬಯಾಲಜಿ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು.